2023ರ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಅಭ್ಯರ್ಥಿಗಳು ಪ್ರಚಾರ ಪ್ರಾರಂಭ ಮಾಡಿದ್ದು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಒಂದೊಂದೇ ವೇದಿಕೆಯನ್ನ ಸಿದ್ಧ ಮಾಡಿಕೊಳ್ತಿದ್ದಾರೆ. ಹಾಗೆ ಜಾತ್ಯತೀತ ಜನತಾದಳ ಕೂಡ ರಾಜ್ಯದಲ್ಲಿ ತಮ್ಮ ಪ್ರಚಾರವನ್ನ ಅಬ್ಬರದಿಂದ ಪ್ರಾರಂಭ ಮಾಡಿದ್ದು ಜನತೆಯನ್ನ ಓಲೈಸಲು ಮುಂದಾಗಿದ್ದಾರೆ. ಇದೇ ಒಂದು ನಿಟ್ಟಿನಲ್ಲಿ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಈ ಬಾರಿ ತಾಲೂಕಿನ ಎದುರಾಳಿ ಅಭ್ಯರ್ಥಿಗಳಿಗೆ ಟಕ್ಕರ್ ಕೊಡಲು ತಾಲೂಕಿನ ಪ್ರತಿ ಹಳ್ಳಿಗಳಿಗೆ ಕಳೆದ 3 ತಿಂಗಳಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡು ತಿರುಗುವ ಮೂಲಕ ಸಮಸ್ಯೆಗಳನ್ನ ಆಲಿಸಿ ಬದಲಾವಣೆ ಬಯಸ್ತಾ ಇರೋ ಜನತೆಗೆ ರೈತ ಪಕ್ಷ ಎಂದು ಖ್ಯಾತಿಯಾಗಿರೋ ಜೆಡಿಎಸ್ ಪಕ್ಷವನ್ನ ತಾಲೂಕಿನಲ್ಲಿ ಗೆಲ್ಲಿಸಿಕೊಡಿ ಎಂದು ಜೆಡಿಎಸ್ ಅಭ್ಯರ್ಥಿ ತಿಪ್ಪೇಸ್ವಾಮಿ ಈ ಮೂಲಕ ಪ್ರಚಾರವನ್ನ ಪ್ರಾರಂಭಿಸಿದ್ದಾರೆ. ಇವತ್ತು ಹಿಂದೆ 2018ರಲ್ಲಿ ರೈತರ ಸಾಲ ಮನ್ನಾ ಮಾಡಿದಂತ ಪಕ್ಷ ನಮ್ಮ ಜೆಡಿಎಸ್ ಪಕ್ಷ. ಇವತ್ತು ನಮ್ಮ ಪಕ್ಷದಲ್ಲಿ ಪಂಚರತ್ನ ಯೋಜನೆಗಳು, ರೈತರಿಗೆ ಹಿಂದೆ ಬಾಕಿ ಉಳಿದಂತ ಸಾಲ ಮನ್ನಾ, ಮುಂಬರುವ ದಿನಗಳಲ್ಲಿ ಉಚಿತವಾದ ಕರೆಂಟ್, 2 ಎಕರೆಗೆ ಬೋರ್ವೆಲ್ಸ್, ಇವತ್ತಿನ ತಂತ್ರಜ್ಞಾನದಲ್ಲಿ ಸೋಲಾರ್ ಪಂಪ್ ಸೆಟ್ ಜೆಡಿಎಸ್ಗಿಂತ ಮಾತುಗಳು ಬರಬೇಕು, ಓಟ್ಗಳು ಬರಬೇಕು. ಬಡವರ ಪರವಾಗಿ ನಿಂತಿದ್ದಾರೆ, ಗೆಲ್ಸೋಣ. ಹೊಸದುರ್ಗ ತಾಲೂಕನ್ನು ನಾನು 300 ಚಿಲ್ಲರ ಹಳ್ಳಿನ ತಿರುಗಿದ್ದೇನೆ. ಆದರೆ ಜನ ಈ JDSಗೆ ಹಿಂದೆಲ್ಲ JDS ಬಂದಂಥ ಜಾಗ, ಅನಿವಾರ್ಯವಾಗಿ ಈ 25 ವರ್ಷದಿಂದ ಕ್ಯಾಂಡಿಡೇಟುಗಳ ಕೊರತೆಯಿಂದ ಈ 15 ವರ್ಷ ಯಾವ 3 ಕ್ಯಾಂಡಿಡೇಟುಗಳು ಬಂದಂಥವರು ಜನನ ಸ್ಪಂದಿಸಲಾರದೆ ನಮ್ಮ ಪಕ್ಷ ಕ್ಷೀಣಿತವಾಗಿತ್ತು. ಆದರೆ ಜನಕ್ಕೆ JDS ಮೇಲೆ ಮತ್ತು ಕುಮಾರಣ್ಣ ಕೊಟ್ಟಂಥ ಕೊಡುಗೆ ಮೇಲೆ ಜನರಿಗೆ ಅಪಾರವಾದ ನಂಬಿಕೆ ಇದೆ. ಯಾಕೆಂದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಸರ್ಕಾರ ನಡೆಸಿದಂಥ ವ್ಯಕ್ತಿಗಳು. ಹಾಗಾಗಿ ನಮ್ಮ ತಾಲೂಕಲ್ಲಿ JDSಗೆ ಪ್ರತಿಯೊಬ್ಬ ರೈತರ ಮಕ್ಕಳಿರುವುದರಿಂದ ರೈತನ ಮಗ ಎಂದೇ ಎಣಿಸಿಕೊಂಡಿರುವಂಥ ಕುಮಾರಸ್ವಾಮಿಯವರಿಗೆ ಸಂಪೂರ್ಣ ಬೆಂಬಲವಿದೆ. ಆದರೆ ಅನಿವಾರ್ಯವಾಗಿ ಜನರಿಗೆ ತಲುಪುವಂಥ ವ್ಯಕ್ತಿ ಇದ್ದಿಲ್ಲ, ಜನರ ಸ್ಪಂದನೆ ಕೇಳುವಂಥ ವ್ಯಕ್ತಿ ಇಲ್ಲ ಅನ್ನೋದೊಂದು ಕೂಗಲ್ಲಿ ಇವತ್ತು ಜನರ ಸ್ಪಂದನೆ ಕೇಳುವಂಥನೋ, ಜನರ ಬಗ್ಗೆ ಆಲೋಚನೆ ಮಾಡುವಂಥವ್ರು ಕುಮಾರಸ್ವಾಮಿ ಹೇಗೆ ರೈತರ ಬಗ್ಗೆ ಚಿಂತೆ ಮಾಡ್ತಾನೋ, ಈ ತಿಪ್ಪೇಸ್ವಾಮಿ ಕೂಡ ರೈತರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ, ರೈತರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಮನೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ, JDSಗೆ ತಮ್ಮದೇ ಆದ ಒಂದು ಶೈಲಿಯಲ್ಲಿ, ನಮ್ಮದೇ ಆದ ಒಂದು ವಾಕ್ಚಾತುರ್ಯದಲ್ಲಿ ಜನರಿಗೆ ಮಾಡಿದಂಥ ಹಿಂದೆ BJP ಮತ್ತು ಕಾಂಗ್ರೆಸ್ ಮಾಡುವಂಥ ಸರ್ಕಾರದಲ್ಲಿ ತಮಗೆ ರೈತರಿಗೆ ಎಷ್ಟು ಅನ್ಯಾಯ ಆಗಿದೆ ಅದರ ಬಗ್ಗೆ ಹೋರಾಟದಲ್ಲಿದ್ದೀನಿ. ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಹೋಬಳಿಯಲ್ಲಿ ಇವತ್ತು JDS ಅನ್ನೋದು ದೊಡ್ಡ ಪಕ್ಷವಾಗಿ ಹೊರಟಿದೆ. ಈ ದೊಡ್ಡ ಪಕ್ಷದಲ್ಲಿ 2 ಪಕ್ಷಗಳು, ನ್ಯಾಷನಲ್ ಪಕ್ಷಗಳು ಕಾಂಗ್ರೆಸ್ ಮತ್ತು BJPಯಲ್ಲಿ ನಡಕ ಹುಟ್ಟಿಸಿದ್ದೇವೆ. ಈ ನಡಕ ಹುಟ್ಟುವುದು ಒಂದೇ ಅಲ್ಲ, ನಮ್ಮ ಹೊಸದುರ್ಗ ತಾಲೂಕಿನ ಮತದಾರ ಬಂಧುಗಳು ಅತಿ ಹೆಚ್ಚಾಗಿ ಎಲ್ಲ ಜಾತಿಯಲ್ಲಿ ಇವತ್ತು ಅಲ್ಪಸಂಖ್ಯಾತರು ಕೂಡ ನನಗೆ ದಿಂಡಾಗಿ ಒಂದು ಗುಂಪಾಗಿ ಬಂದು ಸೇರುವಂಥ ದಿನಗಳು ಬಂದಿದ್ದಾವೆ. ಎಲ್ಲ ಜನಾಂಗದಲ್ಲಿ ಇವತ್ತು ನಮ್ಮಲ್ಲಿ ಏನು 1,65,000 ಜನರಲ್ಲಿದ್ದಾರೆ, SC ST ಇದ್ದಾರೆ. ಇವತ್ತೆಲ್ಲ 2 ಲಕ್ಷದ ಮತದಾರರಲ್ಲಿ ಕನಿಷ್ಠ ನಮಗೆ 1 ಲಕ್ಷ ಓಟ್ ಬೀಳುವಷ್ಟು ಜನರು ನಮಗೆ ಸ್ಪಂದನೆ ಇದ್ದಾರೆ. ಹಾಗಾಗಿ ಈ ಬಾರಿ ಹೊಸದುರ್ಗ ತಾಲೂಕಲ್ಲಿ BJP ಆಗಿರ್ಬೋದು,
ಕಾಂಗ್ರೆಸ್ ಆಗಿರ್ಬೋದು, ಅವರ ಏನೇ ಅವರ ದಬ್ಬಾಳಿಕೆ ಮಾಡಿಕೊಂಡು ಅವರ ದುಡ್ಡಿನ ಸುರಿದ್ರೂ ಕೂಡ ನಮ್ಮ ಹೊಸದುರ್ಗ ತಾಲೂಕಲ್ಲಿ ರೈತರ ಪರವಾಗಿರುವಂಥ, ಬಡವರ ಪರವಾಗಿರುವಂಥ ಸರ್ಕಾರ JDS ಸರ್ಕಾರ ಅಂತ ಜನರಿಗೆ ಗೊತ್ತಾಗಿದೆ. ಹಾಗಾಗಿ ಈ ಸಲ ಹೊಸದುರ್ಗ ತಾಲೂಕಲ್ಲಿ JDS ಗೆದ್ದೇ ಗೆಲ್ಲುತ್ತೆ ಅಂತೇಳಿ ಈ ವಾಹಿನಿ ಮುಖಾಂತರ ತಮಗೆ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಈ ವಾಹಿನಿಯಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ, JDS ನಮ್ಮ ಪಕ್ಷಕ್ಕೆ ಹೊರೆ ಹೊತ್ತ ಮಹಿಳೆಗೆ ತಮ್ಮೆಲ್ಲ ಅತ್ಯಮೂಲ್ಯವಾದ ಮತವನ್ನು ಕೊಡಿಸಿ ಈ ಸಲ ಹೊಸದುರ್ಗವನ್ನು ಹೊಸ ಇತಿಹಾಸ ಬರೆಯಲು ತಮ್ಮೆಲ್ಲರ ಆಶೀರ್ವಾದ ಬೇಕೆಂದು ಕೈ ಮುಗಿದು ಕೇಳ್ತಾ ಇದ್ದೀನಿ. ಒಟ್ಟಾರೆ JDS ಪಕ್ಷ ಅಂದ್ರೆ ಅದು ರೈತರ ಪಕ್ಷ, ದಿನಕೂಲಿ ಮಾಡು ಕಾರ್ಮಿಕರ ಪಕ್ಷ. ಇಂತಹ ಪಕ್ಷವನ್ನ ಅಧಿಕಾರಕ್ಕೆ ತಂದಂತಹ ಸಂದರ್ಭದಲ್ಲಿ ನಮ್ಮ ಮೂಲಭೂತ ಸಮಸ್ಯೆಗಳಿಗೆ ಹಿಂದೆ ಇತಿಶ್ರೀ ಹಾಡುವಂತಹ ಜವಾಬ್ದಾರಿಯನ್ನ ನಮ್ಮ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ನಿಭಾಯಿಸಲಿದ್ದಾರೆ. ಅದಕ್ಕಾಗಿ ಈಗಾಗಲೇ ನಾಡಿನ ಹಿತದೃಷ್ಟಿಯಿಂದ ಸಾಮಾನ್ಯರ ಬದುಕು ಸುಧಾರಣೆಗಾಗಿ ಪ್ರಣಾಳಿಕೆಯನ್ನ ಸಿದ್ಧಪಡಿಸಿದ್ದಾರೆ. ಇಂತಹ ಪ್ರಣಾಳಿಕೆಯ ಯೋಜನೆಗಳು ಹೊಸದುರ್ಗ ತಾಲೂಕಿನ ಜನತೆಗೂ ತಲುಪಬೇಕೆಂದರೆ ನನಗೆ ಒಂದು ಅವಕಾಶ ಕೊಡಿ. ಕಳೆದ 15 ವರ್ಷಗಳಿಂದ JDS ಅಭ್ಯರ್ಥಿಗಳ ನಿಲುವುಗಳೇ ಬೇರೆ, ನನ್ನ ಗುರಿಯೇ ಬೇರೆ. ನನ್ನ ಗುರಿ ಏನಿದ್ರು ಈ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಹೊರತು ಮತ್ತೊಂದಿಲ್ಲ. ಹಾಗಾಗಿ ಇಂದು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ ಎಂದು ಇಂದು ಅಬ್ಬರದ ಪ್ರಚಾರವನ್ನ ಪ್ರಾರಂಭಿಸಿದ್ದಾರೆ.